ಆಗಿದೆ ಮೇಲೆ ಮಧ್ಯದಲ್ಲಿ. ಸೊ ಇದ್ರ ಮಧ್ಯದಲ್ಲಿ ಈ ಸ್ಟ್ರಿಪ್ಸ್ ನ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಎಷ್ಟು ಬೇಕು ಅಂತ ಮೆಜರ್ಮೆಂಟ್ ನೋಡ್ಕೊಂಡು ಅದೇ ತರ ಎಷ್ಟು ಪೀಸ್ ಬೇಕೋ ಆ ತರ ಕಟ್ ಮಾಡ್ಕೊಂಡು, ಸೊ ಇದನ್ನ ಮಧ್ಯದಲ್ಲಿ ಇವಾಗ ನೋಡಿ ಲೈನಿಂಗು ಮೇಲೆ ಒಂದು ಸ್ಟಿಚ್ ಹಾಕ್ಬಿಡೋಣ. ಸೊ ಯಾಕಂದ್ರೆ ಅದು ಈ ಕಡೆ ಆ ಕಡೆ ಹೋಗಲ್ಲ, ಒಂದು ಸ್ಟಿಚ್ ಹಾಕೋಣ. ಸೊ ಅದೇ ತರ ಆಪೋಸಿಟ್ ಸೈಡ್ ಅಲ್ಲೂ ಒಂದು ಸ್ಟಿಚ್ ಹಾಕೋಣ. ನೋಡಿ ಇದು 2 ಪೀಸ್ ಮಧ್ಯದಲ್ಲಿ ನಾನು ಮಾಡ್ತಿದ್ದೀನಿ, ಯಾಕಂದ್ರೆ ಎರಡಕ್ಕೂ ಫ್ಯೂಸಿಂಗ್ ಹಾಕಿ ನಾವು ಫಿನಿಶ್ ಮಾಡ್ಕೊಂಡಿದೀವಿ. ಲೈನಿಂಗ್ ಅಲ್ಲಿ ಈ ತರ ಸ್ಟಿಚ್ ಮಾಡ್ಕೊಂಡು ನೋಡಿ ಇವಾಗ ಒಂದ್ರ ಮೇಲೆ ಒಂದು, ಒಂದು ಮೇಲೆ ಒಂದು ಕೆಳಗಡೆ, ಒಂದು ಮೇಲೆ ಒಂದು ಕೆಳಗಡೆ. ಸೊ ಈ ತರ ಪೊಸಿಷನ್ಗೆ ಹಾಕೊಂಡ್ಬಿಡಿ. ಸೊ ಈ ಪೊಸಿಷನ್ಗೆ ಹಾಕೊಂಡ್ಬಿಟ್ಟು ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಬಿಡಿ. ಸೊ ಇದೇನಾಗತ್ತೆ ಅಂದ್ರೆ ನಮಗೆ ಸ್ವಲ್ಪ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಎಕ್ಸಾಕ್ಟ್ ಆಗಿ ಯಾವ ತರ ಬೇಕು ಇದು ಮಾರ್ಕ್ ಮಾಡ್ಕೊಂಡು ಈವನ್ ಆಗಿ ಮಾಡ್ಕೊಳ್ಬಹುದು. ಸೊ ನೋಡಿ ಬ್ಯಾಕ್ ಅಲ್ಲಿ ಫಿನಿಶ್ ಆಗ್ಬಿಟ್ಟಿದೆ. ಸೊ ಇವಾಗ ಒಂದು ಟಾಪ್ ಸ್ಟಿಚ್ ಹಾಕ್ಬೇಕು. ಸೊ ಎಕ್ಸಾಕ್ಟ್ ಆಗಿ ಇಟ್ಕೊಳ್ಳಿ, ಇಲ್ಲ ಕಷ್ಟ ಆದ್ರೆ ಪಿನ್ ಹಾಕೊಂಡು ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸ್ಟಿಚ್ ಮಾಡಿದ್ಮೇಲೆ ಮೇಲೇನು ಸ್ಟಿಚ್ ಆಗಿರುತ್ತೆ, ಲೈನಿಂಗ್ ಅಲ್ಲೂ ಸ್ಟಿಚ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಟಾಪ್ ಅಲ್ಲೂ ನೋಡಿ ಯಾವುದೇ ತರ ಸ್ಟಿಚಸ್ ಆಚೆ ಇಲ್ಲದೆ ಫಿನಿಶ್ ಮಾಡಿದೀವಿ. ಇದನ್ನ ನಾರ್ಮಲಿ ನಾವು ಕೆಳಗಡೆ ಹೆಂಗ್ ಫಿನಿಶ್ ಮಾಡ್ತೀವೋ ಆ ತರ ಉಲ್ಟಾ ಮಾಡಿಕೊಂಡು ಎಲ್ಲಾ ಸ್ಟಿಚ್ಚು ಒಳಗಡೆ ಹಾಕಿ ತಿರುಗಿಸ್ಬಿಟ್ಟು ಇದನ್ನ ಆಚೆ ತೆಗಿಬೇಕು. ಸೊ ಆಚೆ ತೆಗೆದ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಹಾಕೊಳ್ಳೋಣ. ಸೊ ಟಾಪ್ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಈ ತರ ಇದರಲ್ಲಿ ಕಚ್ಚಾ ಫಿನಿಶಿಂಗ್ ಎಲ್ಲೂ ಕಾಣಲ್ಲ. ಸೈಡ್ಸ್ನೆಲ್ಲ ನಾವು ಫಿನಿಶ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಬಿಡೋಣ. ಎಕ್ಸಸ್ ಇವಾಗ ಮೇನ್ ಫ್ಯಾಬ್ರಿಕ್ ಎಕ್ಸಸ್ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಸೊ ಕಟ್ ಮಾಡಿ ತೆಗೆದ್ಮೇಲೆ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಆಗಿದೆ. ಫ್ರಂಟಲ್ಲೂ ಈ ತರ ಆಗಿದೆ. ಸೊ ನೋಡಿ ಬ್ಯಾಕಲ್ಲೂ ಈ ತರ ಆಗಿದೆ. ಎಲ್ಲೂ ನಮಗೆ ರಫ್ ಸ್ಟಿಚ್ಚು ಆ ಸ್ಟ್ರಿಪ್ಸ್ದು ಎಡ್ಜಸ್ಸು ಏನು ಕಾಣಲ್ಲ. ಈ ತರ ಮಾಡಬೇಕು.